ಒಗ್ಗಟ್ಟಿನ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ಭೂಸ್ವಾಧೀನವನ್ನು ವಿರೋಧಿಸಿ ಸುಮಾರು ಕಳೆದ 3.5 ವರ್ಷಗಳ ಕಾಲ ರೈತರು ನಿರಂತರವಾಗಿ ಹೋರಾಟದ ಮೂಲಕ ಆ ಒಂದು ಭೂಮಿಯನ್ನು ಹಿಂಪಡೆಯುವುದರಲ್ಲಿ ಯಶಸ್ವಿಯನ್ನು ಕಂಡಿರ್ತಕ್ಕಂಥದ್ದು. ಆ ಒಂದು ಯಶಸ್ವಿಯನ್ನು ಕಂಡಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಇದೇ ತಿಂಗಳು 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಚನ್ನರಾಯಪಟ್ಟಣ ಧರಣಿ ಸ್ಥಳದಲ್ಲಿ ನಾವು ಒಂದು ಭೂಮಿ ಹಬ್ಬವನ್ನು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಾರಣ ಏನಂದರೆ, ನಮಗೆ ಇಡೀ ಈ ಒಂದು ರಾಜ್ಯದ ಎಲ್ಲ ಹೋರಾಟಗಾರರು, ವಿಶೇಷವಾಗಿ ಅನೇಕ ಸಂಘಟನೆಯ ಎಲ್ಲ ಮುಖಂಡರುಗಳು, ಎಲ್ಲ ಸಂಘಟನೆಯ ಎಲ್ಲ ಭಾಗವಾಗಿ ಎಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಈ ನಗರವನ್ನು ಬಂದ್ ಮಾಡೋದ್ರ ಮೂಲಕ ಅವರು ಸ್ವಯಂ ಪ್ರೇರಿತವಾಗಿ ಅನೇಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ತಾಲೂಕಿನ ಜನತೆ, ನಾವು ಪಾದಯಾತ್ರೆಯನ್ನು 11 ದಿನ ಪಾದಯಾತ್ರೆ ಮಾಡಿದ್ವಿ ಇಡೀ ತಾಲೂಕಲ್ಲಿ. ಹಾಗಾಗಿ ಆ ಪಾದಯಾತ್ರೆಯಲ್ಲಿ ನಮಗೆ ಎಲ್ಲ ರೀತಿಯ ಆಧಾರದ ಸ್ವಾಗತವನ್ನು ಕೋರಿ ನಮಗೆ ಅಲ್ಲಿ ತಂಪಾದ ಪಾನೀಯಗಳನ್ನು, ಊಟವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ರೈತ ಬಾಂಧವರು, ಸಂಘಟನೆಗಳವರು ಎಲ್ಲರೂ ನಮ್ಮ ಈ ಒಂದು ಶುಕ್ರವಾರ 27ನೇ ತಾರೀಕು ಒಂದು ವಿಜಯೋತ್ಸವಕ್ಕೆ ತಾವೆಲ್ಲ ಗೌರವಯುತವಾಗಿ ನಾವು ನಿಮ್ಮನ್ನು ಬರಮಾಡ್ತಾ ಇದ್ವಿ. ದಯಮಾಡಿ ಎಲ್ಲ ತಾಲೂಕಿನ ಜನತೆ ರೈತರ ಒಂದು ಯಶಸ್ಸಿಗಾಗಿ ನೀವೆಲ್ಲ ಶ್ರಮ ವಹಿಸಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ದಯಮಾಡಿ ಒಂದು 27ನೇ ತಾರೀಕು ತಾವೆಲ್ಲ ಈ ಒಂದು ಯಶಸ್ವಿ ವಿಜಯೋತ್ಸವದಲ್ಲಿ ಭಾಗಿಯಾಗಿ ತಾವೆಲ್ಲ ಕಾರಣಕರ್ತರಾಗಿರೋದ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಅದೇ ರೀತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ಎಲ್ಲ ಸಂಘಟನೆಯ ಪ್ರಮುಖರು, ಏನು ರೈತ ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಯುವಕ ಸಂಘಟನೆಗಳಿರ್ಬೋದು, ಅನೇಕ ಜನಪರ ಸಂಘಟನೆಗಳು, ಸಾಹಿತಿಗಳು, ಬರಹಗಾರರು, ಸಿನಿಮಾ ನಟರು, ನಿರ್ಮಾಪಕರು, ಅನೇಕರು ಈ ಒಂದು ಹೋರಾಟದಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಅವರು ಸಹ ಇಲ್ಲಿ ಭಾಗವಹಿಯಾಗಿ ಅವರು ಸಹ ನಮ್ಮ ಜೊತೆಯಲ್ಲಿ ಕಷ್ಟ ಸುಖದಲ್ಲೆಲ್ಲ ನಿಂತಿದ್ದಾರೆ. ಆ ಕಾರಣದಿಂದ ಅವರಿಗೆ ನಿಮ್ಮ ಮೂಲಕ ಅವರಿಗೆ ನಾವು ವಿಶೇಷವಾಗಿ ಅವ್ರನ್ನ ಗೌರವಯುತವಾಗಿ ಅವರಿಗೆ ಸ್ವಾಗತವನ್ನು ಮಾಡುವ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮ ವಿಜಯೋತ್ಸವಕ್ಕೆ ತಾವೆಲ್ಲ ಭಾಗಿಯಾಗಿ ನಮಗೆ ಆಶೀರ್ವಾದ ಮಾಡಬೇಕು. ರೈತರನ್ನು ಉಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಒಗ್ಗಟ್ಟಿನ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ.